ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕೇಬಲ್ಸ್ ಆ್ಯಂಡ್ ವೈರ್ಸ್ ಸೆಗ್ಮೆಂಟ್ ಶೇರ್ಸ್ ಕ್ರ್ಯಾಶ್ ಟುಡೇ. ಆದಿತ್ಯ ಬಿರ್ಲಾ ಗ್ರೂಪುದು ಅಲ್ಟ್ರಾಟೆಕ್ ಸಿಮೆಂಟು ಇದು ನಿನ್ನೆ ನಾನು ಅನೌನ್ಸ್ ಮಾಡಿದ್ದೆ. ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ ಎಂಟರ್ ಮಾಡ್ತಾ ಅಂತ ಅನೌನ್ಸ್ ಮಾಡಿದರು. 1800 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತ. ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು ಗುಜರಾತಲ್ಲಿ ಸೆಟಪ್ ಮಾಡ್ತಾರೆ ನೆಕ್ಸ್ಟ್ 2 ಇಯರ್ಸಲ್ಲಿ ಅಂತ ಹೇಳಿದ್ದಾರೆ. ಡಿಸೆಂಬರ್ 2026 ಅಷ್ಟರೊಳಗೆ ಅದು ಆಪರೇಷನ್ ಸ್ಟಾರ್ಟ್ ಆಗ್ಬೋದು ಅಂತ ಅವ್ರ ಎಸ್ಟಿಮೇಟ್ ಹೇಳ್ತಾರೆ. ಅದಕ್ಕೋಸ್ಕರನೇ ಬೇರೆ ಕೇಬಲ್ಸ್ ಆ್ಯಂಡ್ ವೈರ್ಸ್ ಸೆಗ್ಮೆಂಟ್ ಇರೋ ಸ್ಟಾಕ್ಸು ಪಾಲಿಕ್ಯಾಪ್ ಇಂಡಿಯಾ ಇವತ್ತು 18% ಬಿತ್ತು, ಹ್ಯಾವೆಲ್ಸು 6% ಬಿತ್ತು, KEI ಇಂಡಸ್ಟ್ರೀಸ್ 20% ಬಿತ್ತು, ಹಾಗೂ ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸೇ 5% ಬಿದ್ದಿದೆ. ಯಾಕೆ ಈ ಶೇರ್ಸ್ ಎಲ್ಲ ಬಿದ್ದಿದೆ ಅಂದರೆ, ಇನ್ವೆಸ್ಟರ್ಸಿಗೆ ಭಯ. ಯಾವ ಥರ ಆದಿತ್ಯ ಬಿರ್ಲಾ ಗ್ರೂಪು ಪೇಂಟ್ ಸೆಕ್ಟರಿಗೆ ಬಂದು ಬಿರ್ಲಾ ಓಪಸ್ ಅಂತ ಏನು ಪೇಂಟ್ ಮಾಡಿದರು, ಅದರಿಂದ ಬೇರೆ ಪೇಂಟ್ಸ್ ಕಂಪ್ನೀಸಿಗೆ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ತಿಳ್ಕೊಂಡು, ಅದೇ ಥರ ಈ ಒಂದು ಕೇಬಲ್ಸ್ ಆ್ಯಂಡ್ ವೈರ್ ಸೆಗ್ಮೆಂಟಲ್ಲೂ ಆಗ್ಬೋದಂತ ಅವರಿಗೆ ಒಂದು ಭಯ ಇದೆ. ನೋಡಬೇಕಾಗತ್ತೆ ಎಷ್ಟು ಲೆವೆಲಲ್ಲಿ ಅವರು ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ. ನ್ಯೂಸ್ ನಂಬರ್ 2, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಲೋಯೆಸ್ಟ್ ಇನ್ 5 years. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂದರೆ ಎಷ್ಟು ಸ್ಟಾಕ್ಸ್ ಅಡ್ವಾನ್ಸ್ ಆಗಿದೆ ಅಥವಾ ಮೇಲೋಗಿದೆ, ಡಿಕ್ಲೈನ್ ಅಂದರೆ ಎಷ್ಟು ಸ್ಟಾಕ್ಸ್ ಕಮ್ಮಿ ಆಗಿದೆ ಅಂತ. ಈ ರೇಷಿಯೋಗೆ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಹೇಳ್ತೀವಿ, ಹಾಗೂ ದಿನ ನಮ್ಮ ಬ್ರೇಕಿಂಗ್ ನ್ಯೂಸಲ್ಲಿ ಯೂಶ್ವಲಿ ಆ ಡೇಟಾನ ನಾವು ಶೇರ್ ಮಾಡ್ತೀವಿ. ಸದ್ಯಕ್ಕೆ ಡಿಕ್ಲೈನಿಂಗ್ ಅಥವಾ ಕಮ್ಮಿ ಆಗೋ ಸ್ಟಾಕ್ಸೇ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಬಿಲೋ 1ಗೆ ಬಂದಿದೆ. ಫೆಬ್ರವರಿಯಲ್ಲಿ 0.77 ಇತ್ತು. ಇದು ಲೋಯೆಸ್ಟ್ ಲೆವೆಲ್ ಸಿನ್ಸ್ ಮಾರ್ಚ್ 2020 ಕೋವಿಡ್ ಟೈಮು, ಆವಾಗ 0.72 ಇತ್ತು. ಹಾಗೂ ಥರ್ಡ್ ಕನ್ಸರ್ವೇಟಿವ್ ಮಂತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿಯಲ್ಲಿ ಬಿಲೋ 1 ಇದೆ. ಜಾನ್ವರಿಯಲ್ಲೂ 0.9 ಇತ್ತು, ಡಿಸೆಂಬರಲ್ಲಿ 0.99 ಇತ್ತು. ನ್ಯೂಸ್ ನಂಬರ್ 3, RBI ಕಟ್ ಕ್ಯಾಪಿಟಲ್ ರಿಕ್ವೈರ್ಡ್ ಟು ಲೆಂಡ್ ಟು NBFCs. RBI ಬ್ಯಾಂಕ್ಸಿಗೆ ಹೇಳಿದ್ದಾರೆ ಅವರು ಕಮ್ಮಿ ಕ್ಯಾಪಿಟಲ್ ಇಟ್ಕೊಂಡು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸಿಗೆ ಅವರು ದುಡ್ಡನ್ನು ಲೆಂಡ್ ಮಾಡ್ಬೋದು ಅಥವಾ ಲೋನ್ಸ್ ಕೊಡ್ಬೋದು ಅಂತ. ಮುಂಚೆ 125% ಆಫ್ ದ ಲೋನ್ ಅಮೌಂಟು ಕ್ಯಾಪಿಟಲಾಗಿ ಇಟ್ಕೋಬೇಕಿತ್ತು, ಈಗ 100% ಇಟ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರನೇ ಇವತ್ತು ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಶೇರ್ಸ್ ರ್ಯಾಲಿ ಆಯಿತು. ಯಾಕಂದರೆ ಇದರಿಂದ ಅವರಿಗೆ ಸ್ವಲ್ಪ ಈಸಿಯಾಗಿ ದುಡ್ಡು ಸಿಗುತ್ತೆ, ಸ್ವಲ್ಪ ಲೋವರ್ ರೇಟಲ್ಲೂ ಸಿಗ್ಬೋದು. ಬಜಾಜ್ ಫೈನಾನ್ಸ್ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 2.5% ಅಪ್ಪು, ಶ್ರೀರಾಮ್ ಫೈನಾನ್ಸ್ 6% ಅಪ್ಪು, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅರೌಂಡ್ 5% ಅಪ್ಪು, L&T ಫೈನಾನ್ಸ್ ಅಪ್ರಾಕ್ಸಿಮೇಟ್ಲಿ 5% ಅಪ್ಪು. ನ್ಯೂಸ್ ನಂಬರ್ 4, 86% ಆಫ್ ಟಾಪ್ 500 ಸ್ಟಾಕ್ಸ್ ಬಿಲೋ 200 DMA. ಡೇಟಾ ಪ್ರಕಾರ 86% ಆಫ್ ದ ಟಾಪ್ 500 ಸ್ಟಾಕ್ಸು ಸದ್ಯಕ್ಕೆ 200 DMAಕ್ಕಿಂತ ಕಮ್ಮಿ ಟ್ರೇಡ್ ಆಗ್ತಾ ಇದೆ. ಹಾಗೂ ನೀವು ನೋಡ್ಬೋದು ಎಷ್ಟು ಪೆಸಿಮಿಸಮ್ ಅಥವಾ ಎಷ್ಟು ನೆಗೆಟಿವ್ ಒಂದು ಸೆಂಟಿಮೆಂಟ್ ಇದೆ ಮಾರ್ಕೆಟಲ್ಲಿ ಅಂತ. 427 ಸ್ಟಾಕು ಬೇರಿಶ್ ಝೋನಲ್ಲಿ ಇದೆ ಅಂತ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು. ಹಾಗೂ 334 ಸ್ಟಾಕು ಔಟ್ ಆಫ್ 500 ಸ್ಟಾಕ್ಸು 200 DMAಕ್ಕಿಂತ 10% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಇದೆ. ಎಲ್ಲಿವರೆಗೆ 200 DMA ಕ್ರಾಸ್ ಆಗಲ್ಲ ಹಾಗೂ ಒಳ್ಳೆ ವಾಲ್ಯೂಮಲ್ಲಿ ಕ್ಲೋಸ್ ಆಗಲ್ಲ, ಕರೆಕ್ಷನ್ ಫೇಸು ಕಂಟಿನ್ಯೂ ಆಗ್ಬೋದು ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ಪವರ್, ಡಿಫೆನ್ಸ್ ಆ್ಯಂಡ್ ರೈಲ್ವೆ ಸ್ಟಾಕ್ಸ್ ಡೌನ್. ಲಾಸ್ಟ್ ಕೆಲವು ತಿಂಗಳಿಂದ ಪವರ್, ಡಿಫೆನ್ಸ್ ಹಾಗೂ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಎಲ್ಲ ಕಮ್ಮಿ ಆಗಿದೆ, ಹಾಗೂ 30-50% ಸದ್ಯಕ್ಕೆ ಡೌನ್ ಇದೆ. ಮೇನ್ ರೀಸನ್ಸು ತುಂಬ ಹೈ ವ್ಯಾಲ್ಯೂಯೇಷನ್ಸ್ ಆಗಿತ್ತು, ಹಾಗೂ ಅವರ ಬಿಸ್ನೆಸ್ ಗ್ರೋತು ಅಷ್ಟು ಲೆವೆಲಲ್ಲಿ ಇರಲಿಲ್ಲ. ಈಗ ಬಿಸ್ನೆಸ್ ಗ್ರೋತ್ ಸ್ಲೋ ಆಗ್ತಾ ಇದ್ದಾಗೆ ಆವಾಗ ಆ ಸ್ಟಾಕ್ ಪ್ರೈಸು ಆಟೋಮ್ಯಾಟಿಕ್ಕಾಗಿ ಕರೆಕ್ಷನ್ ಆಗ್ತಾ ಇದೆ. ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸೇ 28% ಬಿದ್ದಿದೆ ಲಾಸ್ಟ್ 1 ಇಯರಲ್ಲಿ. ಕ್ಯಾಪಿಟಲ್ ಗುಡ್ಸ್ ಇಂಡೆಕ್ಸ್ 21% ಬಿದ್ದಿದೆ ಲಾಸ್ಟ್ 6 ಮಂತ್ಸಲ್ಲಿ. ರೈಲ್ವೆ ಸ್ಟಾಕ್ಸ್ ಎಷ್ಟೋ ಆಲ್ಮೋಸ್ಟ್ 50% ಡೌನ್ ಫ್ರಮ್ ರೀಸೆಂಟ್ ಹೈ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಲಾಸ್ಟ್ 30 ವರ್ಷದಲ್ಲಿ 20% ಆರ್ ಮೋರ್ ಬಿದ್ದಿದ್ದು ನಿಫ್ಟಿ, ಸೆನ್ಸೆಕ್ಸ್ ಹಾಗೂ ನಿಫ್ಟಿ 500 ಇಂಡೆಕ್ಸು 8 ಸತಿ ಬಿದ್ದಿದೆ. ಹಾಗೂ ಬೇರೆ 22 ವರ್ಷಗಳಲ್ಲೂ 30 ವರ್ಷದಲ್ಲಿ 20%ಕ್ಕಿಂತ ಕಮ್ಮಿ ಮಾರ್ಕೆಟು ಬಿದ್ದಿದೆ ಒಂದು ವರ್ಷದಲ್ಲಿ. ಎಷ್ಟೋ ಟೈಮ್ ಹಿಸ್ಟ್ರಿಯಲ್ಲಿ 2-3 ವರ್ಷ ಆಗಿದೆ ಒಂದು ಸತಿ ಮಾರ್ಕೆಟ್ ಬಿದ್ದ ಮೇಲೆ ರಿಕವರಿ ಆಗಲಿಕ್ಕೆ. ಆದರೆ ಫೈನಲ್ ಆಗಿ ರಿಕವರಿ ಆಗಿದೆ, ಟೈಮ್ ತೊಗೊಂಡಿದ್ರು ರಿಕವರಿ ಆಗಿ ಹೊಸ ಹೈಗೆ ಬಂದಿದೆ. ಸೊ ಪೇಷಂಟಾಗಿ ಇರಬೇಕಾಗತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು. ಯಾವಾಗ ಒಳ್ಳೆ ರಿಕವರಿ ಆಗುತ್ತೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು ನಮ್ಮ ಟೀಮ್ ಅವರು ಈ ಒಂದು ವಿಜುವಲ್ಸನ್ನು ಹಾಕ್ತಾರೆ, ನೀವು ಅದನ್ನು ಇವತ್ತಿನ ಮಾರ್ಕೆಟ್ ಸಮರಿಯನ್ನು ನೋಡ್ಬೋದು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.